ಮುಜರಾಯಿ ಇಲಾಖೆ ದೇವಸ್ಥಾನದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ದೇವಸ್ಥಾನದಲ್ಲೇ ಅರ್ಚಕರ ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡಲಾಗ್ತಾ ಇದೆ. ನೋಡಿ, ಸಂಸ್ಕೃತಿ ಎಲ್ಲಿ ಹೋಯ್ತು, ನಮ್ಮ ಆಚಾರ ವಿಚಾರಗಳೆಲ್ಲವೂ ಕೂಡ ಎಲ್ಲಿ ಹೋಯ್ತು. ದೇವಸ್ಥಾನದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಅರ್ಚಕರು ಮಾಡ್ತಾ ಇದ್ದಾರೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ನಮ್ಮ ಸಂಸ್ಕೃತಿಯನ್ನ ಉಳಿಸ್ತಾ ಇದ್ದಾರೆ ಅಂತ ಹೇಳಿ. ಸಂಸ್ಕೃತಿಯನ್ನ ಉಳಿಸಬೇಕಾದಂತಹ ದೇವಸ್ಥಾನದಲ್ಲೇ ಕೇಕ್ ಕಟ್ಟಿಂಗ್ ವಿರುದ್ಧ ಮುಜರಾಯಿ ಇಲಾಖೆ ಸಚಿವರಿಗೆ ದೂರನ್ನ ಕೊಡಲಾಗ್ತಾ ಇದೆ. ಹಲಸೂರಿನ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಡೆದಿರುವಂತಹ ಬರ್ತ್ಡೇ ಸೆಲೆಬ್ರೇಷನ್ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರ ಸಮ್ಮುಖದಲ್ಲೇ ಬರ್ತ್ಡೇ ಆಚರಣೆ ಮಾಡಲಾಗಿದೆ. ಈ ಬಗ್ಗೆ ರಾಮಲಿಂಗಾರೆಡ್ಡಿಗೆ ಪತ್ರವನ್ನ ಬರೆದಂತಹ ಅರುಣ್ ಪರಮೇಶ್ವರ್, ಎ ಗ್ರೇಡ್ ಮುಜರಾಯಿ ದೇವಸ್ಥಾನವಾಗಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಇಲ್ಲಿ ಕೇಕ್ ಕತ್ತರಿಸಿರೋದು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನ ತಂದಿದೆ. ಇದೇ ರೀತಿ ನಮ್ಮ ಹುಟ್ಟು ಹಬ್ಬಕ್ಕೂ ಅವಕಾಶವನ್ನ ಕೊಡ್ತಾರಾ? ದೇವಸ್ಥಾನದಲ್ಲಿ ನೃತ್ಯ ಸೇವೆ ಮಾಡೋದಕ್ಕೆ ಗಂಟೆ ಲೆಕ್ಕದಲ್ಲಿ ಹಣವನ್ನ ಕೇಳ್ತಾರೆ. ಬರ್ತ್ಡೇ ಸೆಲೆಬ್ರೇಷನ್ಗೆ ಚಾರ್ಜ್ ಎಷ್ಟು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ನೋಡ್ತಾ ಇದ್ದೀರಿ ಈ ದೃಶ್ಯಾವಳಿಗಳಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಇನ್ನು ಯಾವ ರೀತಿಯಾದಂತಹ ಶಿಷ್ಟಾಚಾರವನ್ನ ಪಾಲನೆ ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿಯನ್ನ ಉಳಿಸಬೇಕಾದಂತಹ ಅರ್ಚಕರೇ ಈ ರೀತಿಯಾಗಿ ದೇವಸ್ಥಾನದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇನ್ನು ನಮ್ಮ ಸಂಸ್ಕೃತಿ ಎಲ್ಲವೂ ಕೂಡ ಬದಿಗಿಟ್ಟಂತಾಯ್ತು. ಆಚಾರ ವಿಚಾರ ಸಂಸ್ಕೃತಿ ಎಲ್ಲವನ್ನೂ ಕೂಡ ಪಾಲನೆ ಮಾಡಬೇಕಾದವರೇ ಇದೀಗ ಎಳ್ಳು ನೀರು ಬಿಟ್ಟಿದ್ದಾರೆ. ಪಾಂಡಸ್ವಾಮಿ ನಿಂತ್ಕೊಳ್ಳಿ. ಫ್ಲಾಶ್ ಇರಲಿ. ಬನ್ನಿ ಅಧ್ಯಕ್ಷ, ಬನ್ನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚರಣ್, ದೇವಸ್ಥಾನದಲ್ಲಿ ಕೇಕ್ ಕಟ್ಟಿಂಗ್ ಮಾಡಿ ಇದೀಗ ನಮ್ಮ ಸಂಸ್ಕೃತಿಗೆ ಎಳ್ಳು ನೀರು ಬಿಡುವಂತಹ ಕೆಲಸಗಳಾಗಿದೆ. ಯಾವಾಗ ಆಗಿರುವಂತಹ ಘಟನೆ ಇದು? ಯಾರು ಪರ್ಮಿಷನ್ ಕೊಟ್ರಂತೆ ಅಂತ ಹೇಳಿ? ಎಸ್ ರಮ್ಯಾ, ಏನು ಇದು ಹಲಸೂರಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ನಡೆದಿರುವಂತಹ ಘಟನೆ. ಕಳೆದ ಶುಕ್ರವಾರ ಈ ಒಂದು ಘಟನೆ ನಡೆದಿರುವಂತದ್ದು. ಅಲ್ಲಿನ ಅರ್ಚಕರೇನಿದ್ದಾರೆ ಅವರ ಹುಟ್ಟುಹಬ್ಬವನ್ನ ದೇವಾಲಯದ ಒಳಭಾಗದಲ್ಲೇ ಕೇಕ್ ಮತ್ತೆ ದೀಪ ಅಂಟಿಸುವ ಮೂಲಕ ಸೆಲೆಬ್ರೇಟ್ ಮಾಡಲಾಗಿತ್ತು. ಮತ್ತೆ ಆ ಒಂದು ದೇವಾಲಯದ ಆಡಳಿತ ಮಂಡಳಿ ಏನಿದೆ, ಆಡಳಿತ ಮಂಡಳಿ ಕೂಡ ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ ನಲ್ಲಿ ಭಾಗಿಯಾಗಿರುವಂತದ್ದು. ಸದ್ಯ ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ ನ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಮತ್ತೆ ಇದಕ್ಕೆ ಒಂದಿಷ್ಟು ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಏನು ದೇವಾಲಯ ಅನ್ನುವಂಥದ್ದು ಸಾಂಸ್ಕೃತಿಕ ಮತ್ತು ಧಾರ್ಮಿಕವಾಗಿ ಒಂದು ಪವಿತ್ರತೆಯನ್ನ ಹೊಂದಿರುವಂತಹ ಜಾಗ. ಈ ಒಂದು ಜಾಗದಲ್ಲಿ ವೆಸ್ಟರ್ನ್ ಮಾದರಿಯಲ್ಲಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡುವಂಥದ್ದು, ಮತ್ತೆ ಕೇಕ್ ಗಳನ್ನ ಕಟ್ ಮಾಡುವಂಥದ್ದು, ಕಿರ್ಚಾಡುವಂಥದ್ದು, ಅರ್ಚಾಡುವಂಥದ್ದು ಇದು ಸರಿಯಲ್ಲ ಅನ್ನುವಂತ ರೀತಿಯಲ್ಲಿ ಒಂದಿಷ್ಟು ಭಕ್ತರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಏನು ಮುಜರಾಯಿ ಇಲಾಖೆಯ ಸಚಿವರು ಏನಿದ್ದಾರೆ ರಾಮಲಿಂಗಾರೆಡ್ಡಿ ಅವರು, ಅವರಿಗೆ ಪತ್ರ ಬರೆಯುವಂತಹ ಕೆಲಸವನ್ನ ಕೂಡ ಮಾಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಅರುಣ್ ಪರಮೇಶ್ವರ್ ಈಗಾಗಲೇ ಪತ್ರವನ್ನ ಕೂಡ ಬರೆದಿರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಿರುವಂತಹ ಅರ್ಚಕರೇನಿದ್ದಾರೆ ಮತ್ತೆ ಅವರ ಅದಕ್ಕೆ ಸಾಥ್ ನೀಡಿದಂತಹ ಆಡಳಿತ ಮಂಡಳಿ ಏನಿದೆ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕಾಗಿ ವಿನಂತಿಯನ್ನ ಕೂಡ ಮಾಡಿರುವಂತದ್ದು. ಒಂದು ಕಡೆಯಲ್ಲಿ ದೇವಾಲಯಗಳ ಪೂಜೆ ಪುನಸ್ಕಾರಗಳಿಗೆ ಖರ್ಚು ಮಾಡ್ತಾರೆ, ಬರ್ತ್ಡೇಗಳಿಗೆ ಎಷ್ಟು ಖರ್ಚು ಮಾಡ್ತಾರೆ, ದೇವಾಲಯದ ಹುಂಡಿಗಳಿಂದ ದುಡ್ಡನ್ನ ತೆಗಿತಾ ಇದ್ದಾರೆ ಅನ್ನುವಂತಹ ಒಂದಿಷ್ಟು ಆರೋಪಗಳು ಕೂಡ ಇದೀಗ ಕೇಳಿ ಬಂದಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.